ಹಲೋ, ನಮಸ್ತೆ ಗೆಳೆಯರೆ, ಶುಭೋದಯ. ಇವತ್ತು ನಾವು ಮಾಡ್ತಿರೋಂಥ ಟಾಪಿಕ್ಕು ಕಾರ್ಡಿಯೋ, ಅಂದರೆ ಅಂಡರ್ ಕಾರ್ಡಿಯೋ ಯಾವುದು ಮಷಿನ್ಗಳು ಬರುತ್ತೆ ಅಂತ. ಸೊ ಫಸ್ಟು ಕಾರ್ಡಿಯೋ ಮಿಷಿನ್ನು ನಾನು ಟ್ರೆಡ್ಮಿಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ. ಸೊ ಇದನ್ನು ಮೋಟರೈಸ್ಡ್ ಟ್ರೆಡ್ಮಿಲ್ ಅಂತ ಹೇಳ್ತೀವಿ, ಓಕೆನಾ. ಸೊ ಇದರಲ್ಲಿ ನಾನಾ ರೀತಿ ಟ್ರೆಡ್ಮಿಲ್ ಇದೆ. AC ಮೋಟ್ರದ್ದಿದೆ, DC ಮೋಟ್ರದ್ದಿದೆ. ಬಟ್ DC ಮೋಟ್ರು ಇದು ಬರ್ತದೆ, ಜಿಮ್ಮಲ್ಲೆಲ್ಲ ಯೂಸ್ ಮಾಡೋದು ಕಮರ್ಷಿಯಲ್ ಟ್ರೆಡ್ಮಿಲಲ್ಲಿ ನೀವು ವಾಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಬಾಡಿಗೆ ತುಂಬ ಸೇಫ್ ಇರುತ್ತೆ, ಬಿಕಾಸ್ ಅದು ಐ ಫೀಚರ್ಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಇದು ಬಂದು ನಿಮಗೆ ಇವಾಗ ನೋಡಿ, ಇಲ್ಲಿ ಫೀಚರ್ಸ್ ಹೇಳ್ತೀನಿ. ಇದು ಡಿಸ್ಪ್ಲೇ ಬರುತ್ತೆ. ಡಿಸ್ಪ್ಲೇಲಿ ನೀವೆಲ್ಲ ತೋರಿಸುತ್ತೆ, ಸ್ಪೀಡ್ ಆಗ್ಬೋದು, ಸ್ವಲ್ಪ ಮೇಲೆ ಸರ್. ಇದು ಬಂದು ಡಿಸ್ಪ್ಲೇ ಬರುತ್ತೆ. ಇದು ಸ್ಪೀಡ್ ಆಗ್ಬೋದು, ಟೈಮು, ಡಿಸ್ಟೆನ್ಸು, ಕ್ಯಾಲರೀಸ್ ಎಲ್ಲ ಬರುತ್ತೆ. ಸೊ ಎಲ್ಲರೂ ಗೊತ್ತಿರುತ್ತೆ, ಈಗಿನ ಎಲ್ಲರೂ ಜಿಮ್ಮಿಗೆ ಹೋಗ್ತೀರಾ, ಕೆಲವ್ರು ಮನೇಲೇ ಇಟ್ಟಿರ್ತೀರಾ. ಬಟ್ ಅದನ್ನು ಹೇಗಪ್ಪ ಯೂಸ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ, ಆಯಿತಾ. ಎಷ್ಟು ಸೇಫಾಗಿ ಯೂಸ್ ಮಾಡ್ಬೋದು ಇದನ್ನು, ಮತ್ತು ಇದರಿಂದ ಆಗುವಂಥ ಅನಾನುಕೂಲ ಏನು, ಅನುಕೂಲ ಏನು ಎಲ್ಲ ಹೇಳ್ಕೊಡ್ತೀನಿ. ಸೊ ಇದು ನೋಡಿ, ಫೀಚರ್ಸ್ ಬಂದ್ಬಿಟ್ಟು ಇದು ಸೇಫ್ಟಿ ಕೀ ಅಂತ ಹೇಳ್ತೀವಿ. ಈ ಸೇಫ್ಟಿ ಕೀ ಯಾಕಪ್ಪ ಅಂತಂದರೆ ಇದು ಎಲ್ಲದಕ್ಕೂ ಸೇಫ್ ಆಗಿರುತ್ತೆ ಕೀ, ಬಿಕಾಸ್ ಇದನ್ನು ತೆಗೆದ್ರೆ ಟ್ರೆಡ್ಮಿಲ್ ಓಡೋದೇ ಇಲ್ಲ, ಇದನ್ನು ಹಾಕಿದ್ರೆ ಟ್ರೆಡ್ಮಿಲ್ ರನ್ ಆಗೋದು. ಸೊ ಯಾಕಪ್ಪ ಬೇಕು ಅಂತಂದರೆ, ಸೊ ಸಮ್ಟೈಮ್ಸ್ ಕೆಲವರು ತಲೆ ತಿರುಗಿ ಬೀಳ್ತಾರೆ, ಕೆಲವ್ರಿಗೆ ಲೈಕ್ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ, ಓವರ್ ಸ್ಪೀಡ್ ಹೋಗ್ತಿರ್ತಾರೆ, ಗೊತ್ತಾಗಿರಲ್ಲ. ಸೊ ಇನ್ಸ್ಟ್ರಕ್ಷನ್ ಸರಿಯಾಗಿ ತೊಗೊಂಡಿರಲ್ಲ ಅವರು. ಸೊ ಹೇಳ್ಕೊಟ್ರು, ಕೆಲವು ಕಡೆ ಹೇಳ್ಕೊಟ್ರು ತಲೆಗೆ ತೊಗೊಂಡಿರಲ್ಲ. ಸೊ ಅದೇನಾಗ್ಬಿಡುತ್ತೆ, ಅವಾಗ ಅಂಥ ಟೈಮಲ್ಲಿ ಟ್ರೆಡ್ಮಿಲ್ ಏನೋ ಹೆಚ್ಚು ಕಡಿಮೆ ಆಗಿ ತುಂಬ ಸ್ಪೀಡ್ ಹೋಗ್ತದೆ, ತಲೆ ತಿರುಗಿ ಬೀಳೋದು, ಡಿಸ್ಕಂಫರ್ಟ್ ಫೀಲ್ ಆಯಿತು ಅಂದಾಗ ಈ ಕೀನ ನೀವು ತೆಗೆದ್ರೆ ಸೊ ಕಂಪ್ಲೀಟು ಇಮಿಡಿಯೇಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಅಂದರೆ 1 2 3ನಲ್ಲಿ ನಿಮಗೆ ಸ್ಟಾಪ್ ಆಗುತ್ತೆ. ಸೊ ಇದನ್ನು ಹಾಕಿದ್ರೆ ಮಾತ್ರ ಟ್ರೆಡ್ಮಿಲ್ ಓಡೋದು. ಇದು ನೋಡಿ, ಕ್ವಿಕ್ ಸ್ಟಾರ್ಟ್ ಬಟನ್ನು, ಇದು ಸ್ಟಾಪ್ ಬಟನ್ನು, ಇದು ಸ್ಪೀಡು ಬಟನ್ನು, ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋದು, ಇದು ಡಿಜಿಟಲ್ ಬರುತ್ತೆ. ಈಗ ನಾನು ಟ್ರೆಡ್ಮಿಲ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಟ್ರೆಡ್ಮಿಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಸೈಡ್ ರಲ್ಲಲ್ಲೇ ನಿಂತ್ಕೋಬೇಕು. ಎಲ್ಲಿ ನಿಂತ್ಕೋಬೇಕು? ಸೊ ಇಲ್ಲಿ ನಿಂತ್ಕೋಬೇಡಿ, ಯಾವುದೇ ಕಾರಣಕ್ಕೂ ಸಡನ್ನಾಗಿ ಲೋಡ್ ತೊಗೋಬಾರ್ದು. ಸೊ ಇಲ್ಲಿ ಸೈಡ್ ರಲ್ಲಲ್ಲಿ ನೀವು ನಿಂತಾಗ, ಸೊ ಇಲ್ಲಿ ನಿಂತ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಮೋಟ್ರ್ ಆನ್ ಆಯಿತು. ಇವಾಗ ಬೆಲ್ಟ್ ಮೂವ್ ಆಗುತ್ತೆ. ಸೊ ಲೈಕ್ 1 ಕಿಲೋಮೀಟರ್ ಸ್ಪೀಡಲ್ಲಿದೆ. ಸೊ ಇನಿಷಿಯಲಿ ಇಷ್ಟೇ ವಾಕ್ ಮಾಡಿ ಟಿಲ್ 1 ಮಿನಿಟ್, ಯಾಕಂದರೆ ಬಾಡಿ ಸ್ವಲ್ಪ ವಾರ್ಮ್ ಆಗಬೇಕು ಇಲ್ಲಿ ಕೂಡ. ಸೊ ನೀವು ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದೆ, ವಾರ್ಮ್ ಅಪ್ ಮಾಡಿನೇ ಮಾಡಬೇಕು. ವಾರ್ಮ್ ಅಪ್ ಮಾಡದೆ ಇದನ್ನು ಮಾಡಿಕೊಡೋದು. ಸೊ ಮತ್ತು ಸ್ವಲ್ಪ ಬ್ಯಾಲೆನ್ಸ್ ಬರೋರ್ಗೆ ಇದನ್ನು ಇಟ್ಕೋತಾರೆ. ಇದನ್ನು ಇಟ್ಕೊಳ್ಳೋ ಬದಲು ಇಲ್ಲಿ ಇಟ್ಕೊಳ್ಳಿ, ಈ ಹ್ಯಾಂಡಲ್ ಇಟ್ಕೊಳ್ಳಿ. ಇದು ನಿಮಗೆ ಸೇಫ್ ಆಗಿರುತ್ತೆ ಈ ಹ್ಯಾಂಡಲ್ಲು. ಯಾಕಪ್ಪ ಅಂತಂದರೆ ಇಲ್ಲಿ ಬರುವಂಥ ಹ್ಯಾಂಡಲಲ್ಲಿ ಇಲ್ಲಿ ಸೆನ್ಸರ್ ಇರುತ್ತೆ ನಿಮಗೆ. ಬನ್ನಿ, ಇಲ್ಲಿ ಸೆನ್ಸರ್ ಇರುತ್ತೆ. ಈ ಸೆನ್ಸರ್ ನಿಮಗೆ ಹಾರ್ಟ್ ರೇಟ್ನ ತೋರಿಸುತ್ತೆ ಪಾಮ್ ಇಟ್ಟಾಗ, ಸೊ ಫಿಂಗರ್ ಪ್ಲೇಸ್ ಮಾಡಿದಾಗ, ಓಕೆನಾ. ಸೊ ನೆಕ್ಸ್ಟು ಈಗ ನಾನು ಇನ್ಕ್ರೀಸ್ ಮಾಡ್ತೀನಿ ಸ್ಪೀಡು. 1 ಮಿನಿಟ್ ಆಯಿತು. ಸೊ ಲೈಕ್ ಇವಾಗ ಇನಿಷಿಯಲ್ ಆಗಿ, ಯಾಕಪ್ಪ ಅಂದರೆ ಸಡನ್ನಾಗಿ, ಅಂದರೆ ಆಲ್ ಆಫ್ ಸಡನ್ ಸ್ಟಾರ್ಟ್ ಮಾಡ್ತಾರೆ 6 ಕಿಲೋಮೀಟರ್ಸ್ 7 ಕಿಲೋಮೀಟರ್ಸ್ ಅಥವಾ ರನ್ ಮಾಡೋದು, ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇನಿಷಿಯಲಿನೇ ನಿಧಾನಕ್ಕೆ ಗ್ರ್ಯಾಜುಯಲಾಗಿ ಇನ್ಕ್ರೀಸ್ ಮಾಡಿ 2ನಲ್ಲಿ ಹೋಯ್ತು. ಸೊ 1.5 ಮಿನಿಟ್ ಆದಮೇಲೆ ಲೈಕ್ ಇವಾಗ ನೋಡಿ, ನಾನು ಡೈರೆಕ್ಟ್ ಹೋಗ್ತೀನಿ 3ಗೆ. ಸೊ ಈಗ ಸ್ವಲ್ಪ ಒಂದು 1.5 ಮಿನಿಟ್ 2 ಮಿನಿಟ್ಸು ಬ್ಯಾಲೆನ್ಸ್ ಸಿಗೋವರೆಗೂ ಲೈಕ್ ಇದು ಇಟ್ಕೊಂಡೇ ಮಾಡಿ. ಬಟ್ ಸ್ಟ್ರೈಟ್ ಇರಲಿ. ಕಾಲು ನೋಡಿ, ಕಾಲು ಹಿಂಗೆ ಉಜ್ಜೋದಾಗಲಿ, ಅಥವಾ ಹಿಂಗೆ ವಿ ಫುಟ್ ಇಡೋದಾಗಲಿ, ಅಥವಾ ಹಂಚ್ ಬ್ಯಾಕ್ ಮಾಡೋದಾಗಲಿ, ಇಲ್ಲಿ ಬ್ಯಾಕ್ ನೋಡಿ, ಹಿಂಗೆ ಮಾಡೋದಾಗಲಿ, ಹಂಚ್ ಬ್ಯಾಕ್ ಮಾಡೋದು, ಅಥವಾ ಸ್ವೇ ಬ್ಯಾಕಲ್ಲಿ ಹೋಗೋದು, ಅದೆಲ್ಲ ಮಾಡಬೇಡಿ. ಸೊ ಪ್ರಾಪರಾಗಿ ಪಾಶ್ಚರ್ ಇಟ್ಕೊಡಿ ಬಾಡಿನ. ಸೊ ಹೀಗೆ ಹೋಗಿ. ಸೊ ಈಗ ನಾನು ಇನ್ಕ್ರೀಸ್ ಮಾಡ್ತೀನಿ ಸ್ಪೀಡು, ಓಕೆನಾ. ಸೊ ಸ್ಟಾರ್ಟಿಂಗ್ ಮಾಡೋರು ಫಸ್ಟ್ ಡೇ ಇರುತ್ತೆ ನಿಮ್ದು ಅಂದ್ಕೊಳ್ಳಿ, ಇಲ್ಲಿವರೆಗೂ ನೀವು ಟ್ರೆಡ್ಮಿಲೇ ಮಾಡಿಲ್ಲ. ಸೊ ಅವರು ಬ್ಯಾಲೆನ್ಸ್ ಸಿಗೋವರೆಗೂ ಒಂದು 3 to 4 ಮಿನಿಟ್ಸ್ ಬೇಕಾಗತ್ತೆ. ಬ್ಯಾಲೆನ್ಸ್ ಸಿಗುತ್ತೆ. ಬ್ಯಾಲೆನ್ಸ್ ಸಿಗೋವರೆಗೂ ಇದನ್ನು ಬಿಡಬೇಡಿ, ಇದನ್ನು ಇಟ್ಕೊಂಡೇ ವಾಕ್ ಮಾಡಿ. ಸೊ ಬ್ಯಾಲೆನ್ಸ್ ಸಿಕ್ಕಿದ ನಂತರ ಸೊ ಅಪ್ ಟು 3 ಅಥವಾ 4 ಕಿಲೋಮೀಟರ್ ಅಷ್ಟೇ ವಾಕ್ ಮಾಡಿ ಸ್ಟಾರ್ಟಿಂಗ್ ಡೇನಲ್ಲಿ. ಸೊ ಡಿಪೆಂಡ್ಸ್ ಆನ್ ಯುವರ್ ಬಾಡಿ. ಸೊ ನಿಮ್ಮ ಬಾಡಿ ತುಂಬ ಓವರ್ ವೇಟ್ ಸ್ವಲ್ಪ ಟೈಮ್ ತಗೊಳುತ್ತೆ ಬ್ಯಾಲೆನ್ಸಿಗೆ. ಸೊ ಸ್ವಲ್ಪ ಮೀಡಿಯಮ್ ಇತ್ತು ಅಂದರೆ ಸೊ ನಾರ್ಮಲಾಗಿ ಹೋಗ್ಬೋದು, ತೊಂದರೆ ಇಲ್ಲ. ಬಟ್ ಇದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಇವಾಗ ನನಗೆ ಸ್ವಲ್ಪ ನನ್ನ ಬಾಡಿ ಟೈಪು, ನಾನು ಯಾಕಂದರೆ ಇಷ್ಟು ವರ್ಷ ಮಾಡಿದ್ದೀನಿ, ನನಗೆ ಇವಾಗ ಬ್ಯಾಲೆನ್ಸ್ ಇರ್ತದೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಬಿಟ್ಟು ವಾಕ್ ಮಾಡ್ತೀನಿ. ಸೊ ಇದನ್ನು ಬಿಟ್ಟು ವಾಕ್ ಮಾಡಿದಾಗ ನಾರ್ಮಲಾಗಿ ಹೋಗ್ತಾ ಇರುತ್ತೆ ಪಾಶ್ಚರು. ಸೊ ನಾರ್ಮಲಾಗೇ ಹೋಗಲಿ. ಇದಕ್ಕೆ ಟ್ರೆಡ್ಮಿಲ್ ಮಾಡೋಕ್ಕೂ ಮುಂಚೆ ನಿಮ್ಮ ಶೂಸ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಈಗ ನಾನು ಹಾಕಿರೋ ಶೂಸು ಕುಶ್ನಿಂಗ್ ಇದೆ.
ಸೊ ಲೈಕ್ ತುಂಬ ಸ್ಮೂತ್ ಇರುತ್ತೆ ಸೋಲು, ಓಕೆನಾ. ಅದು ಹೀಲ್ ಸೇಫ್ ಇರುತ್ತೆ, ನೀಗ್ ಸೇಫ್ ಇರುತ್ತೆ, ಮತ್ತು ಶೂಸ್ ಹಾಕಿದ್ರೆ ನಿಮಗೆ ಲೋ ಬ್ಯಾಕ್ ಕೂಡ ನಿಮಗೆ ಸ್ಟ್ರೈನ್ ಆಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಇಂಟರ್ ರಿಲೇಟೆಡ್ ಇರುತ್ತೆ. ಸೊ ಅದಕ್ಕೆ ಶೂಸು ತುಂಬ ಪ್ರಿಯಾರಿಟಿ ಶೂಸ್ಗೆ ಕೊಡಬೇಕಾಗುತ್ತೆ. ಕುಷನಿಂಗ್ ಇರೋವಂಥದ್ದು ಮತ್ತು ವಾಕಿಂಗ್ ಶೂಸೇ ತೊಗೋಬೇಕು, ಅದು ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟು ನೋಡಿ, ಈಗ ನಾನು ಡೈರೆಕ್ಟ್ ಸ್ಪೀಡ್ ಹೋಗ್ತಾ ಇದ್ದೀನಿ 6ಗೆ. ಸೊ ವಾಕ್ ಮಾಡಿದಾಗ ಅಪ್ ಟು 6 ಸಾಕು, ಅಪ್ ಟು 6ವರೆಗೂ ಹೋಗಿ. ಸೊ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ ನೀವು ಟ್ರೆಡ್ಮಿಲ್ ಮಾಡ್ಬೇಕಾದ್ರೆ ಏನೋ ಬೇರೆದ್ರಲ್ಲಿ ಹೋಗ್ತಾ ಇದೀನಿ ಅಂತ ಅನ್ಕೋಬೇಡಿ. ಜಸ್ಟ್ ನಾರ್ಮಲಾಗಿ ನೀವು ಫ್ಲೋರಲ್ಲಿ ಹೆಂಗಿರ್ತೀರ ಹಂಗೆ ಮಾಡಿ. ಯಾವುದನ್ನೇ ಮಾಡಿದ್ರು ಖುಷಿಯಾಗಿ ಮಾಡಬೇಕು. ಸೊ ಇಟ್ ಶುಡಂಟ್ ಬಿ ಲೈಕ್ ಪನಿಷ್ಮೆಂಟ್, ಇದು ಎಂಜಾಯ್ಮೆಂಟ್ ಇರಬೇಕು. ಏನೇ ಮಾಡಿದ್ರು ಎಂಜಾಯ್ಮೆಂಟ್ ಇದ್ದಾಗ ನಮಗೆ ಆಟೋಮೆಟಿಕಲಿ ಬಾಡಿಗೂ ಸೆಟ್ ಆಗುತ್ತೆ, ಮೈಂಡ್ಗೂ ಸೆಟ್ ಆಗುತ್ತೆ. ಇದೊಂದು ನಿಮಗೆ ಸುಮ್ಮನೆ ಒಂದು ಜಲಕ್ ಕೊಡ್ತಾ ಇದ್ದೀನಿ, ಅಂದರೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ, ಮಾಡ್ಕೊಳ್ಳಿ. ಈಗ ಬಿಟ್ಟು ವಾಕ್ ಮಾಡಿ, ಫಾಸ್ಟಾಗಿ ಮಾಡ್ಬೋದು. ಸೊ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ನಾರ್ಮಲ್ ವಾಕೇ ಇರಲಿ, ರನ್ ಅಂತೂ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಸ್ಟಾರ್ಟಿಂಗ್ ಒಂದು 2-3 ಡೇಸು ನೀವು ರನ್ ಮಾಡಲೇಬೇಡಿ. ಮತ್ತು ಯಾರು ರನ್ ಮಾಡಬೇಕು, ಯಾರಿಗೂ ರನ್ ಮಾಡಬಾರ್ದು. ನೋಡಿ, ನಿಮ್ಮ ಬಾಡಿ ವೆಯ್ಟ್ ಕರೆಕ್ಟಾಗಿತ್ತ ಅಂದರೆ ನೀವು ರನ್ ಮಾಡ್ಬೋದು. ಬಾಡಿ ವೆಯ್ಟ್ ಓವರ್ ಇತ್ತ ಅಂದರೆ ದಯವಿಟ್ಟು ರನ್ ಮಾಡೋಕ್ಕೆ ಹೋಗ್ಬಿಡಿ, ವಾಕೇ ಮಾಡಿ ಸಾಕು. ಏನಂದರೆ ರನ್ ಮಾಡೋದ್ರಿಂದ ನಿಮಗೆ ಹೈ ಕ್ಯಾಲೋರಿ ಸ್ವಲ್ಪ ಜಾಸ್ತಿ ಬರ್ನ್ ಆಗ್ಬೋದು, ಅಷ್ಟು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇರಲ್ಲ. ರನ್ ಮಾಡೋಷ್ಟೇ ನಿಮಗೆ ಎಫೆಕ್ಟು ವಾಕಲ್ಲಿರುತ್ತೆ. ಜಸ್ಟ್ ಬ್ರಿಸ್ಕ್ ವಾಕ್ ಕೂಡ ಮಾಡ್ಬೋದು. ಈಗ ನಾನು ಮಾಡ್ತಾಯಿದ್ದೀನಿ ನೋಡಿ, ಬ್ರಿಸ್ಕ್ ವಾಕು. ಸೊ ಬ್ರಿಸ್ಕ್ ವಾಕ್ ಮಾಡಿದಾಗ ರನ್ ಅಷ್ಟೇ ಇರುತ್ತೆ, ಮತ್ತು ನೀವು ಹಾರ್ಟ್ ಕೂಡ ನೋಡ್ಕೋಬೇಕು. ಈಗ ಕೆಲವ್ರು ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಇನಿಷಿಯಲಿ ಈಗ ಹಾರ್ಟ್ ರೇಟ್ ಇರುತ್ತೆ, ಹಾರ್ಟ್ ರೇಟ್ ಚೆಕ್ ಮಾಡ್ಕೋಬೇಕು. ಸೊ ಅವ್ರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ನೋಡ್ಕೊಳ್ಳಿ. 220 ಮೈನಸ್ ಏಜು. ಸೊ ಹೈ ರೈಸ್ ಆಗೋದು ಇದರಲ್ಲೇ ಹಾರ್ಟ್ ರೇಟ್ ನಿಮಗೆ, ಯಾಕೆ ಅಂದರೆ ನೀವು ಜಾಸ್ತಿ ಕಾರ್ಡಿಯಕ್ ಪ್ರೆಷರ್ ಕೊಡ್ತಾ ಇರ್ತೀರಾ. ಸೊ ಅದಕ್ಕೆ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಹಾರ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಹಾರ್ಟ್ ರೇಟ್ ಆಗಬೇಕು, ಬಟ್ ಎಷ್ಟಿರಬೇಕು, ರನ್ ಮಾಡಿದಾಗ ವಾಕ್ ಮಾಡಿದಾಗ ಎಷ್ಟಿರಬೇಕು, ಟಿಲ್ 140 ಈಸ್ ಓಕೆ, ಫೈನ್. ತುಂಬ ಓವರ್ ಆಯಿತು ಅಂತಂದಾಗ ನೀವು 220 ಮೈನಸ್ ಏಜು, ಈಗ ನನಗೆ 35 ಏಜ್ ಅಂದ್ಕೊಳ್ಳಿ, 220 ಮೈನಸ್ 35, ಸೊ 185ವರೆಗೂ ಹೋಗ್ಬೋದು. ಸೊ ಅದನ್ನು ಯಾಕಪ್ಪ, ಅದು ಹೈ ಆಗುತ್ತೆ. ಬಟ್ ಅದನ್ನು ಲೋ ಮಾಡಬೇಕು ಅಂದರೆ ಪಟ್ ಅಂತ ಇಮಿಡಿಯೇಟ್ ಬ್ರಿಸ್ಕ್ ವಾಕ್ ಇರ್ತದಲ್ಲ. ಸೊ ಅದನ್ನು ಏನು ಮಾಡಿ ಅಂದರೆ, ಮತ್ತೆ ನಾನು ಇದಕ್ಕೊಂದು ನಿಮ್ಮ ಟೆಕ್ನಿಕ್ ಹೇಳ್ಕೊಡ್ತೀನಿ. ಮತ್ತೆ ಡಿಕ್ರೀಸ್ ಮಾಡಿ, ಒಂದೇ ಲಾಂಗಲ್ಲಿ ಹೋಗಬೇಡಿ, ಮತ್ತೆ ಡಿಕ್ರೀಸ್ ಮಾಡಿ ಸ್ಪೀಡು. 1 ಮಿನಿಟ್ ಡಿಕ್ರೀಸ್ ಮಾಡಿ, ಆವಾಗ ಹಾರ್ಟ್ ರೇಟ್ ನಾರ್ಮಲಾಗೇ ಬರುತ್ತೆ, ಆಯಿತಾ. ಪುನಃ ರೈಸ್ ಮಾಡಿ, ಮತ್ತೆ ಹೋಗಿ, ಮತ್ತೆ ಒಂದು 2 to 3 ಮಿನಿಟ್ಸ್ ಮಾಡ್ಕೊಳ್ಳಿ ಆರಾಮಾಗೆ. ಒಂದು 10 to 12 ಮಿನಿಟ್ಸ್ ಮಾತ್ರ ಮಾಡಿ ಇನಿಷಿಯಲ್ ಡೇ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ, ಸೊ ಈ ಕೈನ ಬಿಟ್ಟು ನೀವು ವಾಕ್ ಮಾಡ್ಬೋದು, ಬಟ್ ಇಲ್ಲಿ ಇಟ್ಕೊಂಡು ವಾಕ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸೊ ಇಲ್ಲಿ ಇಟ್ಕೊಂಡು ನೀವು ವಾಕ್ ಮಾಡ್ತೀರಾ ಅಂತ ನೋಡಿ, ಎಂಟೈರ್ ಬಾಡಿ ಲಿಫ್ಟ್ ಆಯಿತು, ಅಪ್ಪರ್ ಬಾಡಿ, ಮತ್ತು ನಿಮ್ಮದು ಟೋಟಲ್ ಬಾಡಿ ಪಾಸ್ಚರೇ ಚೇಂಜ್ ಆಗುತ್ತೆ. ಸೊ ಅದರಿಂದ ಇದು ರಾಂಗ್ ಮೆಥಡ್ ಟು ವಾಕ್ ಇನ್ ದ ಟ್ರೆಡ್ಮಿಲ್. ಸೊ ನಾರ್ಮಲಾಗಿ ಹೋಗಿ. ನೆಕ್ಸ್ಟು ಇಂಕ್ಲೈನ್ ವಿಷಯಕ್ಕೆ ಬರ್ತೀನಿ. ಇಂಕ್ಲೈನ್ ಅಂದರೆ ಎಲಿವೇಷನ್ ಏನಾಗುತ್ತಪ್ಪ ಅಂದರೆ, ಸೊ ಎಲ್ರಿಗೂ ಮಾಡೋಕ್ಕಾಗಲ್ಲ, ಬಿಕಾಸ್ ಆ್ಯಥ್ಲೀಟ್ಸು ಮಾಡ್ಬೋದು, ಅದು ಟೆಕ್ನಿಕ್ ಗೊತ್ತಿದ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ಸೊ ಎಲಿವೇಷನ್ ಮಾಡಿದಾಗ ಏನಾಗುತ್ತೆ, ಅಪ್ ಟು 16 ಡಿಗ್ರಿವರೆಗೂ ಹೋಗುತ್ತೆ ಮೇಲೆ, 16 to 20 ಡಿಗ್ರಿ, 30 ಡಿಗ್ರಿ ಅಪ್ ಟು ಹೋಗುತ್ತೆ. ಸೊ ಲೈಕ್ ನಂಬರ್ಸ್ ಪ್ರಕಾರ ಕೆಲವೊಮ್ಮೆ 45 ಡಿಗ್ರಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ, ಮಷಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅದನ್ನು ಹಿಂಗೆಲ್ಲ ಹತ್ತುತ್ತಾರೆ. ಸೊ ಹಿಂಗೆ ಹತ್ಬೋದು ಅಥವಾ ಹಿಂಗೆ ಇಟ್ಕೊಂಡು ಹತ್ಬೋದು, ಅದೆಲ್ಲ ರಾಂಗ್ ಮೆಥಡು. ಸೊ ನೀವು ಹತ್ತಬೇಕು ಅಂದಾಗ ಸೊ ಬಾಡಿ ಬೆಂಡೇ ಇರಬೇಕಾಗುತ್ತೆ. ಸೊ ಹೀಗೆ ಟ್ರಕ್ ಮಾಡಬೇಕು. ಹೇಗಪ್ಪ ಎಕ್ಸಾಂಪಲ್ ಅಂದರೆ, ನೀವೊಂದು ಏನೋ ಗೋಡೆ ಇಟ್ಕೊಂಡು ಮೆಟ್ಲು ಹತ್ತುತ್ತೀರಿ, ಏಣಿ ಇಟ್ಕೊಂಡು ಹತ್ತುತ್ತೀರಿ, ಅಥವಾ ಟ್ರೆಕ್ಕಿಂಗ್ ಮಾಡ್ತಿರ್ತೀರ, ಬೆಟ್ಟ ಗುಡ್ಡ ಹತ್ತಬೇಕು ಅಂತ ಇರುತ್ತೆ, ಮೌಂಟೇನ್ ಕ್ಲೈಂಬ್ ಮಾಡ್ತಿರ್ತೀರಿ. ಸೊ ಅದನ್ನು ಹೇಗೆ ಮಾಡ್ತೀರಾ ಅದೇ ರೀತಿ ಪಾಸ್ಚರ್ ಇದು ಇರುತ್ತೆ. ಸೊ ಅದು ನಿಮಗೆ ಸೇಫ್ ಅಲ್ಲ. ನೀವು ಹೇಳ್ಬೋದು, ಬಟ್ ಫೀಚರ್ಸ್ ಕೊಟ್ಟಿದ್ದಾನಲ್ಲ ಯಾಕೆ ಮಾಡಬಾರ್ದು, ಮಾಡಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಿಮಗೆ ಅದನ್ನು ಮಾಡಿ ಪ್ರಾಕ್ಟೀಸ್ ಇರಬೇಕು. ಪ್ರಾಕ್ಟೀಸ್ ಇದು ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂತಂದರೆ ಖಂಡಿತ ಮಾಡಿ, ತಪ್ಪಿಲ್ಲ. ಬಟ್ ಇಂಬ್ಯಾಲೆನ್ಸ್ ಆಗೋರು ಮಾಡೋಕ್ಕೆ ಹೋಗ್ಬಿಡಿ. ಅದು ಬಿಕಾಸ್ ಓವರ್ ವೇಟ್ ಇರೋರಿಗಂತೂ ತುಂಬ ಡೇಂಜರ್ ಆಗುತ್ತೆ. ಲೋ ಬ್ಯಾಕ್ ಮೇಲೆ ಸ್ಟ್ರೈನ್ ಬೀಳೋ ಚಾನ್ಸ್ ಇರುತ್ತೆ, ನೀ ಮೇಲೂ ಜಾಸ್ತಿ ಸ್ಟ್ರೈನ್ ಬೀಳುತ್ತೆ, ಮತ್ತು ಫೀಟು ಮತ್ತು ನಿಮ್ಮದು ಆ್ಯಂಕಲ್ಲು ಮತ್ತು ಶಿನ್ ಬೋನು 100% ಸ್ಟ್ರೆಸ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಿ, ಜಸ್ಟ್ ವಾಕೇ ಮಾಡಿ ಸಾಕು. ಸೊ ಒಂದು 12 ಮಿನಿಟ್ಸ್ ಮುಗಿಸಿದ ಮೇಲೆ ಹೇಗೆ ಸ್ಟಾಪ್ ಮಾಡಬೇಕು, ಓಕೆ ಇರಿ. ಸ್ಟಾಪ್ ಮಾಡೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ಸೊ ಟ್ರೆಡ್ಮಿಲ್ಲು ಎಷ್ಟು ನಿಮಿಷ ಮಾಡಬೇಕು? ಆ್ಯಥ್ಲೀಟ್ ಆದರೆ ಒಂದು 45 ಮಿನಿಟ್ಸ್ ಮಾಡ್ತಾರೆ, 1 ಅವರ್ ಮಾಡ್ತಾರೆ. ಪ್ರೊಫೆಷ್ನಲ್ಸ್ 2 ಅವರ್ ಮಾಡ್ತಾರೆ, ಯಾವಾಗ ಅವ್ರು ಕಟ್ಡೌನಲ್ಲಿ. ಸೊ ಪ್ರೊಫೆಷ್ನಲ್ಸ ಪಕ್ಕಕ್ಕೆ ಇಟ್ಬಿಡಿ. ಸೊ ನಾವು ಪ್ರೊಫೆಷ್ನಲ್ಸ್ ಅಲ್ಲ, ಬಿಕಾಸ್ ನಾವು ಬರೋದಿಲ್ಲಿ ಒಂದು ಡೈಲಿ ರೊಟೀನ್ಗೆ ಅಂತ ನಾವು ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡಿರೋದು. ಇದು 1 ಅವರ್ ಅಂತ ನಮಗೋಸ್ಕರ ಸ್ಪೆಂಡ್ ಮಾಡ್ತೀವಿ, ಬಿಕಾಸ್ ಟೈಮ್ ಅಭಾವ ಇರುತ್ತೆ. ಒಂದು ಎರಡನೇದು, ಸೊ ಫಿಟ್ನೆಸ್ಗೆ ಮತ್ತು ವೆಯ್ಟ್ ಲಾಸ್ಗೆ ಅಂತ ಬರೋರು 20 ಮಿನಿಟ್ಸ್ ಮ್ಯಾಕ್ಸ್ ಮಾಡಬೇಕು ಟ್ರೆಡ್ಮಿಲ್ಲು ಅಷ್ಟೇ. 20 ಮಿನಿಟ್ಸ್ ಮೇಲೆ ರೈಸ್ ಮಾಡಬೇಡಿ. ಸೊ ಆರಾಮಾಗಿ 20 ಮಿನಿಟ್ಸ್ ಮಾಡ್ಕೊಳ್ಳಿ. 20 ಮಿನಿಟ್ಸ್ ಆದ ನಂತರ ನಿಧಾನಕ್ಕೆ ಕೂಲ್ ಡೌನ್ ಮಾಡೋದು. ಹೇಗಪ್ಪ ಅಂತಂದರೆ, ಕೂಲ್ ಡೌನು ನೀವು ಹೇಗೆ ಸ್ಟಾರ್ಟ್ ಮಾಡಿರ್ತೀರ ಗೊತ್ತಾ, 1 2 3 ಹಾಗೆ ಸ್ಪೀಡು. ಅದೇ ರೀತಿ ಡೈರೆಕ್ಟಾಗಿ ಡಿಕ್ರೀಸ್ ಮಾಡಿ ಸ್ಟಾಪ್ ಬಟನ್ ಒತ್ತಬೇಡಿ. ಸೊ ಅದನ್ನು 6ಅಲ್ಲಿದೆ ಅಂದ್ಕೊಳ್ಳಿ. ಇವಾಗ 6ಅಲ್ಲಿದ್ದರೆ ನಿಧಾನಕ್ಕೆ ತೊಗೊಳ್ಳಿ,
5ಗೆ ಬರುತ್ತೆ. ಸೊ ಸ್ವಲ್ಪ ಡ್ರಾಪ್ ಆಗುತ್ತೆ ಸ್ಪೀಡು. ಸೊ ಆಗ ನಿಮ್ಮ ಇದ್ರ ಜೊತೆಲಿ ಹಾರ್ಟ್ ರೇಟ್ ಕೂಡ ನಿಧಾನಕ್ಕೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಆಯಿತಾ? ಹೆಂಗೆ 30 ಸೆಕೆಂಡ್ಸ್ ಒಂದೊಂದು ಗ್ಯಾಪ್ ಇರಬೇಕು ಒಂದೊಂದು ಕಿಲೋಮೀಟ್ರಿಗೆ. 30 ಸೆಕೆಂಡ್ಸ್ ಆಯಿತಾ? ಈಗ ಮತ್ತೆ ನಿಧಾನಕ್ಕೆ ಇನ್ನೊಂದು ಕಿಲೋಮೀಟ್ರ್ ಡ್ರಾಪ್ ಮಾಡಿ ನೋಡಿ, ನಿಧಾನಕ್ಕೆ ಬೆಲ್ಟು ಸ್ಲೋ ಆಗ್ತಾ ಬರುತ್ತೆ. ಸೊ ಹೈ ಸ್ಪೀಡ್ ಹೋಗಿದ್ದು ಆಟೋಮೆಟಿಕಲಿ ಕಟ್ ಡೌನ್ ಆಗೋ ಬದಲು ನಿಧಾನಕ್ಕೆ ಬರುತ್ತೆ. ಈಗ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ನಾವೀಗ 2 ವೀಲರ್ ಹೋಗ್ತಾ ಇರ್ತೀವಿ. ಸೊ 80-90 ಹೋಗಿರ್ತೀವಿ. ಸೊ 80-90 ಡೈರೆಕ್ಟಾಗಿ ಸ್ಟಾಪ್ ಆದರೆ 0ಗೆ ಬರೋಲ್ಲ. ಬಿಕಾಸ್ 90 ಹೋಗಿ 80 ಹೋಗಿ 70 ಹೋಗಿ ಅದೇ ಬರುತ್ತೆ. ಅದೇ ರೀತಿ ಮೋಟ್ರ್ ಹೆಂಗೆ ನಿಧಾನಕ್ಕೆ ಶಟ್ ಡೌನ್ ಆಗುತ್ತೋ ಅದೇ ರೀತಿ ನಾವು ಕೂಡ ಸ್ಲೋಗೆ ಸ್ಟಾಪ್ ಮಾಡಬೇಕು. ಇವಾಗ ನೋಡಿ ನೆಕ್ಸ್ಟ್ 3ನಲ್ಲಿ ಬಂತು. ಸೊ ಇದರಲ್ಲೂ ಕೂಡ ಕೂಲ್ ಡೌನ್ ಅಂತ ಹೇಳ್ತೀವಿ, ಅದೇ ಕೂಲ್ ಡೌನ್. ಸೊ ಒಂದು 2 to 3 ಮಿನಿಟ್ಸ್ ಹಿಡಿಯುತ್ತೆ ಪ್ರಾಪರಾಗಿ ಪ್ರೋಸೆಸ್ಸು. ಸೊ ಅಲ್ಲಿಗೆ ನಿಮಗೆ 12 to 13, 14, 15 ಮಿನಿಟ್ಸ್ವರೆಗೂ ಬರುತ್ತೆ. ಸೊ ಬಂದು ಸೊ ನೆಕ್ಸ್ಟು ಡಿಕ್ರೀಸ್ ಆಗುತ್ತೆ, ಕಂಪ್ಲೀಟಾಗಿ ಸ್ಲೋ ಆಯಿತು. ಸೊ ಇಷ್ಟು ಸ್ಲೋ ಆಯ್ತಲ್ಲಪ್ಪ, ಏನಪ್ಪ ಇನ್ನೂ ನಡಿಬೇಕಾ? ಹೌದು, ನಡಿಬೇಕು. ಒಂದು 30 ಸೆಕೆಂಡ್ಸ್ ನಡಿಬೇಕಾಗತ್ತೆ. ನಿಧಾನಕ್ಕೆ ನಡ್ಕೊಂಡು ಸ್ಲೋಗಿ ಬಂದು ಸೊ ನೆಕ್ಸ್ಟು ಸ್ಟಾಪ್ ಬಟನ್ನ ಪ್ರೆಸ್ ಮಾಡಿ, ಆವಾಗ ಆಟೋಮೆಟಿಕ್ಕು ಸ್ಟಾಪ್ ಆಗುತ್ತೆ. ಸೊ ಇದು ನಿಂತ ನಂತರನೇ ನೀವು ನೋಟಿಸ್ ಮಾಡಿ, ನಿಂತಿದೆ ಅಂತ ಗೊತ್ತಾದ ಮೇಲೆ ಸೊ ಟ್ರೆಡ್ಮಿಲಿಂದ ಕೆಳಗಿಳಿಬೋದು. ಸೊ ಹೇಗೆ ಕೆಳಗಿಳಿಬೇಕು ಅಂತಂದರೆ ಸೇಮ್ ಕಾಮನ್ ಥಿಂಗ್. ಸೊ ಇದ್ರಲ್ಲಿ ಬರ್ತೀರಿ, ಒಂದು ಸ್ಟೆಪ್ ತೊಗೋತೀರಾ ಮತ್ತು ಇಳಿತೀರ. ಸೊ ಇದು ಕಾರ್ಡಿಯೋ ಮಿಷಿನಲ್ಲಿರೋ ಒಂದಾಗಿರೋವಂಥ ಟ್ರೆಡ್ಮಿಲ್ನ ಯೂಸ್ ಮಾಡೋ ಮೆಥಡ್.